ಈ ನೋಡಿ, ಒಡೆದಾಳುವ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ಸಿಗೆ ಒಟ್ಟುಗೂಡಿಸ ಅಭ್ಯಾಸನೇ ಇಲ್ಲ. ಈಗ ರಾಹುಲ್ ಗಾಂಧಿಯವರು ಭಾರತ್ ತೋಡೋ ಯಾತ್ರೆ ಅಂತ ಇಟ್ಟಿದ್ದರೆ ಡಿ ಕೆ ಸುರೇಶ್ರಂಥ ಹೇಳಿಕೆಗಳಿಗೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಬಲ ಬರ್ತಿತ್ತು. ಅವ್ರು ಜೋಡೋ ಅಂತ ಹೇಳ್ತಾರೆ, ಇವರು ಒಡೆಯೋ ಮಾತಾಡ್ತಾರೆ. ಒಡೆಯೋ ಮಾತನ್ನು ಏನೇನು ಆಡ್ತಾರೆ, ರಾಷ್ಟ್ರ ಒಡೆಯೋ ಮಾತನ್ನು ಡಿ ಕೆ ಸುರೇಶ್ ಅವರು ಹೇಳಿದ್ರೆ, ಜಾತಿ ಒಡೆಯುವ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಆದಿಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅಪರೂಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ, ಮಾಡೋದೆಲ್ಲ ಜಾತಿ ರಾಜಕಾರಣ. ಅಂದರೆ ಬಡವರು ಎಲ್ಲ ಜಾತಿಲೂ ಇದ್ದಾರೆ, ಬಡವ್ರ ಪರವಾಗಿ ಯಾಕೆ ಅವ್ರು ಯೋಚನೆ ಮಾಡಲ್ಲ, ಬಡವ್ರ ಪರವಾಗಿ ಯಾಕೆ ಮಾತಾಡಲ್ಲ, ಬರೀ ಜಾತಿನೇ ಇಟ್ಕೊಂಡು ಯಾಕೆ ಮಾತಾಡ್ತಾರೆ? ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇದ್ದಾರೆ, ಎಲ್ಲ ಜಾತಿಯಲ್ಲೂ ಕೆಟ್ಟವರು ಇದ್ದಾರೆ. ಹಾಗಾದರೆ ಜಾತಿ ದ್ವೇಷ ಯಾಕೆ ಇವರಿಗೆ? ಇವ್ರು ಯಾಕೆ ಜಾತಿ ದ್ವೇಷವನ್ನೇ ಮಾಡ್ಕೊಂಡು ಬಂದಿದ್ದಾರೆ? ಹಿಂದೆ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು, ಜಿಲೇಬಿ ಕಂಡ್ರೆ ಇವ್ರಿಗೆ ಆಗಲ್ಲ ಅಂತ. ಗೊತ್ತಲ್ಲ, ಜಿಲೇಬಿ ಕಂಡ್ರೆ ಸಿದ್ದರಾಮಯ್ಯನವ್ರಿಗೆ ಆಗಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಜಿಲೇಬಿ ಜೊತೆಗೆ ಇನ್ನುಳಿದ ಜಾತಿಗಳು ಸೇರ್ಕೊಂಡ್ಬಿಟ್ಟು ಇವರಿಗೆ. ಹಾಗೆ ಆ ಜಾತಿ ದ್ವೇಷ, ಜಾತಿ ಒಡೆದು ರಾಜಕಾರಣ ಮಾಡೋದು, ಭಾಷೆ ಹೆಸರಿನಲ್ಲಿ ಒಡೆದು ರಾಜಕಾರಣ ಮಾಡೋದು, ಅದು ಕಾಂಗ್ರೆಸ್ ಕಲ್ಚರು. ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಡಿ ಕೆ ಶಿವಕುಮಾರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಮತ್ತು ಡಿ ಕೆ ಸುರೇಶ್ ಅವರು ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತಂದರೆ, ನಾನು ನಿನ್ನೆ ಅಂಕಿಅಂಶಗಳ ಸಮೇತ ಹೇಳಿದ್ದೇನೆ. 9.25 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ BJP ಸರ್ಕಾರ ಕರ್ನಾಟಕಕ್ಕೆ 4,31,000 ಕೋಟಿ ರೂಪಾಯಿ ತೆರಿಗೆ ಪಾಲು ಮತ್ತು ಗ್ರ್ಯಾಂಟು ಅನುದಾನ ಸೇರಿ ಕೊಟ್ಟಿದೆ. 4,31,000 ಕೋಟಿ ರೂಪಾಯಿ ಕೊಟ್ಟಿದೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಯು ಹ್ಯಾವ್ ಟು ಕಂಪೇರ್. ಆವಾಗ ಅವರು ಕೊಟ್ಟಿದ್ದು 1,42,000 ಕೋಟಿ 10 ವರ್ಷದಲ್ಲಿ. 1,42,000 ಕೋಟಿ ದೊಡ್ಡದು, 4,31,000 ಕೋಟಿ ದೊಡ್ಡದು.